ಪೆದ್ದೆ. ಇದು ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರು ಮತ್ತೆ ಬುಚ್ಚಿ ಬಾಬು ಸನಾ ಅವರು ಮಾಡ್ತಾ ಇರೋ ಮೂವಿ. ಈ ಮೂವಿಯ ಫಸ್ಟ್ ಶಾಟ್ ರಿಲೀಸ್ ಮಾಡವ್ರೆ. ಅದು ಯಾವ ಲೆವೆಲ್ಗೆ ಐತೆ ಅಂತ ಹೇಳ್ಬಿಟ್ಟು ರಿವ್ಯೂ ಕೊಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸ ಮಹಾಶಯರು ಎಂಟ್ರಿ ಕೊಟ್ಟಿದ್ರೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅದು ಕಂಟೆಂಟ್ ಚೆನ್ನಾಗಿದ್ರೆ ಮಾತ್ರ, ಓಕೆನಾ? ಇನ್ನು ಟೀಸರ್ ವಿಷಯಕ್ಕೆ ಬಂದರೆ ನೋಡ್ತಾ ಇದ್ರೆ ಮಾಸ್ ಮೆಂಟಲ್ ಅಂತಾನೆ ಹೇಳ್ಬೋದು ಗುರು. ಆ ಲೆವೆಲ್ ಇಂಪ್ಯಾಕ್ಟ್ ಕೊಡುತ್ತೆ ಈ ಫಸ್ಟ್ ಶಾಟ್ ಟೀಸರು. ಆ್ಯಕ್ಚುಲಿ ಚರಣ್ ಅವರು ಗೇಮ್ ಚೇಂಜರ್ ಅಂತ ಒಂದು ಕಲಾಖಂಡನ ತೆಗೆದಾದ್ಮೇಲೆ ಅದು ಶಂಕರ್ ಡೈರೆಕ್ಷನಲ್ಲಿ ಆ ಲೆವೆಲ್ ಮೂವಿ ಇಳಿಸಾದ್ಮೇಲೆ ಪ್ರೇಕ್ಷಕರು ಎಲ್ಲರಿಗೂ ಮೈಂಡ್ ಬ್ಲ್ಯಾಂಕ್ ಆಗಿತ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆ ಮೂವಿನ ಪ್ರೇಕ್ಷಕರು ಡೀಸೆಂಟಾಗೆ ರಿಜೆಕ್ಟ್ ಮಾಡಿದ್ರು. ಅಪ್ಪ ನೀನ್ ಸೈಡಲ್ಲಿರೋ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಚರಣ್ ಅವರು ಯಾವ ಮೂವಿ ಮೇಲೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೆವಿ ಕ್ಯೂರಿಯಾಸಿಟಿ ಇತ್ತು. ಅದ್ರಲ್ಲೂ ಬುಚ್ಚಿ ಬಾಬು ಸನಾ ಅವ್ರ ಜೊತೆ ಒಂದು ಮೂವಿ ಅನೌನ್ಸ್ ಆಯ್ತು. ಆಗ ಟೆನ್ಷನ್ ಇನ್ನೂ ಜಾಸ್ತಿ ಆಯ್ತು. ಯಾಕಂದ್ರೆ ಬುಚ್ಚಿ ಬಾಬು ಸನಾ ಅವರು ಮಾಡಿರೋದು ಒಂದೇ ಒಂದು ಮೂವಿ, ಅದು ಉಪ್ಪೆನ ಅಂತ. ಅದರಿಂದ ಅವ್ರಿಗೆ ಕಟ್ಟಿಂಗ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಹೆಸರು ಬಂತು. ಯಾಕೆ ಅಂತ ಹೇಳ್ಬಿಟ್ಟು ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಅಂತ ಡೈರೆಕ್ಟ್ರು ಗ್ಲೋಬಲ್ ಸ್ಟಾರ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರೇಕ್ಷಕರಿಗೆ ಹೆವಿ ತಲೆ ಕೆಡಿಸ್ಕೊಬಿಟ್ಟಿದ್ರು. ಆ ತಲೆ ಕೆಡಿಸ್ಕೊಳೋದು ಯಾವುದೋ ಬೇಡ, ಈ ಫಸ್ಟ್ ಶಾರ್ಟಲ್ಲೇ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡವನೆ. ಅವನ ಅಜ್ಜಿ ಶಾರ್ಟ್ ಅಂತೂ ಸರಿಯಾಗಿತ್ತು. ಇನ್ನು ಈ ಟೀಸರ್ ನೋಡಿದಾಗ ನನಗನ್ಸಿದ್ದೇನು ಅಂದರೆ 80s ಬ್ಯಾಕ್ ಡ್ರಾಪಲ್ಲಿ ಚರಣ್ ಅವ್ರನ್ನ, ಅದರಲ್ಲೂ ಕ್ರಿಕೆಟ್ ಅಂದರೆ ಪ್ಯಾಷನ್ ಇರೋ ಒಬ್ಬ ಮಾಸ್ ಮಸಾಲ ಹೀರೋ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗ್ತೈತೆ ಗುರು. ಅದರಲ್ಲೂ ಚರಣ್ ಅವರು ಯಾವ ನನ್ನ ಮಗನಿಗೂ ಕೇರ್ ಮಾಡ್ದಿರೋ ತಿಕ್ಕಲ್ ನನ್ನ ಮಗನ ಕ್ಯಾರೆಕ್ಟ್ರು ಮಾಡ್ತವ್ರೆ ಗುರು. ಯಾಕೆ ನನಗೆ ಈ ಡೌಟ್ ಬಂತು ಅಂದರೆ ಆ ಡೈಲಾಗ್ಸು ಗುರು. ಇನ್ನು ಡೈಲಾಗ್ಸ್ ನೋಡಿದ್ರೆ ಒಂದೇ ಕೆಲಸ ಮಾಡೋ ನನಗೆ, ಒಂದೇ ರೀತಿ ಬದುಕ್ತಾ ಇರೋ ನನಗೆ ಯಾವುದೇ ರೀತಿ ಕೇರ್ ಮಾಡೋ, ಯಾರಿಗೂ ಕೇರ್ ಮಾಡ್ದಿರೋ ಅವಶ್ಯಕತೆ ಇಲ್ಲ, ಮತ್ತೆ ಹುಡ್ತೀವ ಅಂತೇಳ್ಬಿಟ್ಟು ಒಬ್ರಿಗೆ ಹೇಳ್ತಾ ಇದ್ದಾನೆ ಗುರು. ಇದರಲ್ಲಿ ಅಣ್ಣನ ಕ್ಯಾರೆಕ್ಟರ್ ಯಾವ ಲೆವೆಲ್ಗೆ ಫಿಲಮಲ್ಲಿ ಇರುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತೈತೆ ಗುರು. ಲೈಕ್ ಪುಷ್ಪರಾಜ ತಗ್ಗೆದೆಲೆ ಅಂತಾನಲ್ಲ, ಅದೇ ರೀತಿ ಪೆದ್ದಿ ಫಿಲಮಲ್ಲಿ ರಾಮ್ ಚರಣ್ ಅದೇ ಕ್ಯಾರೆಕ್ಟ್ರಲ್ಲಿನೂ ಹೋಲಿಸುತ್ತೆ ಗುರು ಈ ಒಂದು ಪರ್ಟಿಕ್ಯುಲರ್ ಡೈಲಾಗು. ಇನ್ನು ಡೈರೆಕ್ಟರ್ ಬುಚ್ಚಿ ಮಾಮ ಫಿಲಮಲ್ಲಿ ಯಾರ್ಯಾರನ್ನ ಹಾಕೊಂಡಿದ್ದಾನೆ ಅಂದರೆ ಜಾನ್ವಿ ಕಪೂರ್ ಆಸ್ ಹೀರೋಯಿನ್ನು. ಜಾನ್ವಿ ಕಪೂರ್ ಅಂದರೆ ಚುಟ್ಟ ಮಲ್ಲೆ ಅವ ಮನೆ ಗುರು. ಇನ್ನು ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಅವ್ರನ್ನ ಹಾಕೊಂಡವ್ರೆ. ಯಾವ ಥರ ಪಾತ್ರ ಅಂತ ಹೇಳ್ಬಿಟ್ಟು ನಿಮ್ಮ ಊಹೆಗೆ ಬಿಟ್ಬಿಡ್ತೀನಿ ಗುರು. ಅದರಲ್ಲೂ ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ ಎಂಟ್ರಿ ಮಾತ್ರ ಸಖತ್ ಐ ಬಂತು ಗುರು. ಅದ್ಯಾರಂದರೆ ಮಿರ್ಜಾಪುರ್ ಖ್ಯಾತಿಯ ಮುನ್ನಾಬಾಯಿ ಗುರು. ಈ ಮುನ್ನಾಬಾಯಿಗೆ ಎಕ್ಸ್ಟ್ರಾ ಇಂಟ್ರೊಡಕ್ಷನ್ ಏನು ಬೇಡ ಅಲ್ವಾ ಗುರು. ಯಾಕಂದರೆ ಮಿರ್ಜಾಪುರ್ ಲವರ್ಸ್ಗೆ ಆ ಮುನ್ನಾಬಾಯಿ ಯಾರು, ಅವನ ಪವರ್ ಏನು, ಅವನು ಯಾಕೆ ಅಷ್ಟೊಂದು ಫೇಮಸ್ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ ವಯ್ಯನು ಈ ಮೂವಿಯಲ್ಲಿ ಅವನೇ. ಇನ್ನ ಬುಚ್ಚಿ ಮಾಮ AR ರೆಹಮಾನ್ ಅವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಾಕೊಂಡವನೆ. ಸೆಕೆಂಡ್ ಮೂವಿಯಲ್ಲೇ AR ರೆಹಮಾನ್ ಅಂತವ್ರನ್ನ ಹಾಕೊಂಡಿರೋದು ಒಂಥರ ಸಾಹಸ ಅಂತಾನೆ ಹೇಳ್ಬೋದು ಗುರು. ಅದರಲ್ಲೂ ಬುಚ್ಚಿ ಅವ್ರಿಗೆ ಅವರ ವರ್ಕ್ ಮೇಲೆ, ಅವ್ರ ಸ್ಕ್ರಿಪ್ಟ್ ಮೇಲೆ ಇರೋ ಒಂದು ನಂಬಿಕೆ ಮೇಲೆ ಈ ಲೆವೆಲ್ ಪ್ಲಾನ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತೈತೆ ಗುರು. ಇನ್ನು ಟೀಸರ್ಗೂ ಮುಂಚೆ ಒಂದು ಪೋಸ್ಟರ್ಸ್ನ ರಿಲೀಸ್ ಮಾಡಿದ್ರು ಗುರು. ಆ ಪೋಸ್ಟರ್ಸು ಪುಷ್ಪ ಫಿಲಮ್ಗೆ ಸಖತ್ತಾಗಿ ಹೋಲ್ತಾ ಇತ್ತು. ಎಲ್ಲರೂ ಟ್ರೋಲ್ ಕೂಡ ಮಾಡಿದ್ರು. ಆ ಟ್ರೋಲರ್ಸ್ಗೆಲ್ರಿಗೂ ಈ ಒಂದು ಫಸ್ಟ್ ಶಾಟ್ ಸ್ಲಿಪ್ಪರ್ ಶಾಟ್ನ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ ಗುರು ನನಗಂತೂ. ಬಟ್ ಗ್ಲಿಮ್ಸ್ ಮಾತ್ರ ಸಖತ್ತಾಗೈತೆ. ಚರಣ್ ಅವ್ರಿಗೆ ರಂಗಸ್ಥಳ ಆದ್ಮೇಲೆ ಆ ಲೆವೆಲ್ ಮಾಸ್ ಕ್ಯಾರೆಕ್ಟರ್ ಸಿಕ್ಕಿರಲಿಲ್ಲ. ಅವರು ವೆಯ್ಟ್ ಮಾಡ್ತಾ ಇದ್ರು. ಈಗ ಬುಚ್ಚಿ ಅವರು ವೆಯ್ಟ್ ಏನು ಬೇಡ, ಟೈಟಾಗಿ ಬಂದುಬಿಟ್ಟು ಮೂವಿಯಲ್ಲೇ ಆ್ಯಕ್ಟ್ ಮಾಡಿಬಿಡ್ರಿ, ಮಿಕ್ಕಿದ್ದು ನನಗೆ ಬಿಟ್ಬಿಡ್ರಿ ಅಂತ ರೇಂಜಲ್ಲಿ ಈ ಶಾರ್ಟ್ನ ತೆಗ್ದವನೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗ್ತೈತೆ ಗುರು. ಇನ್ನು ಗ್ಲಿಮ್ಸಲ್ಲಿ ನನಗೆ ಪರ್ಸ್ನಲ್ ಆಗಿ ಎಲ್ಲರಿಗೂ ಫೇವ್ರೇಟ್ ಆಗಿರೋದು ಶಾರ್ಟ್ ಯಾವುದು ಅಂದರೆ ಆ ಲಾಸ್ಟ್ ಶಾರ್ಟೇ ಗುರು. ಚರಣ್ ಅವರು ಅವ್ರದೇ ಒಂದು ಸ್ಟೈಲಲ್ಲಿ ಬಾಲ್ನ ಹೊಡಿಯೋದು. ಆ ಶಾರ್ಟ್ ಅಂತೂ ನೋಡ್ತಾ ಇದ್ರೆ ಫಿಲಮಲ್ಲಿ ಕ್ಯಾರೆಕ್ಟ್ರು ಯಾವ ಲೆವೆಲ್ಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತೈತೆ ಗುರು. ನೋಡೋಣ ಮುಂದೆ ಮೂವಿ ಯಾವ ಲೆವೆಲ್ಗಿರುತ್ತೆ ಅಂತ. ಇನ್ನು ಟ್ರೈಲರ್ ರಿಲೀಸ್ ಆದಮೇಲೆ ಇನ್ನೂ ಅನಾಲಿಸಿಸ್ ಮಾಡೋಣ. ಬುಚ್ಚಿ ಮಾಮ ಈ ಸತಿ ಯಾವುದೇ ರೀತಿ ತಗ್ಗಲ್ಲ, ಅದು ರಾಮ್ ಚರಣ್ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗ್ತೈತೆ. ಆಲ್ ದ ಬೆಸ್ಟ್ ಗುರು. ಇಷ್ಟೇ ಗುರು ಮ್ಯಾಟ್ರು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬು ಇಂಪಾರ್ಟೆಂಟು ಮಾಡ್ಕೊಬಿಡ್ರಿ ಗುರು. ಅದು ಕಂಟೆಂಟ್ ಚೆನ್ನಾಗಿದ್ರೆ ಮಾತ್ರ. ಓಕೆ ಬೆನ್ಸ್ ಬಾಯ್.